ಇವಾಗ ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇದು ಲೈಟರ್ ವೇ ಅಲ್ಲ. ಯಾಕಂದ್ರೆ ಧಾರ್ಮಿಕ ಧರ್ಮವನ್ನ ಗುತ್ತಿಗೆ ತೆಗೆದುಕೊಂಡವರು ರಾಮವನ್ನ ಇವರೇ ದತ್ತು ತಗೊಂಡ್ಬಿಟ್ಟ ತರ ಆಡ್ತಾ ಇದ್ರು. ಇವರಿಗೆ ನಾವ್ಯಾರು ಸಹ ಯಾವ ಧರ್ಮವನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿಲ್ಲ. ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಯಾವುದೇ ಧರ್ಮವನ್ನ ಪಾಲನೆ ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಎಲ್ಲ ಮುಕ್ತ ಅವಕಾಶಗಳಿದೆ. ಅದು ಖಾಸಗಿ ವೈಯಕ್ತಿಕವಾದ್ದು. ಸರ್ಕಾರ ಅಂತ ಬಂದಾಗ ಸಂವಿಧಾನದ ಚೌಕಟ್ಟಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಸಂವಿಧಾನದ ಚೌಕಟ್ಟಲ್ಲಿ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವ್ರಿಗೆ ಜಾಣ ಕಿವುಡಿದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ತಡಿಪಾರ್ ಅಮಿತ್ ಶಾ ಅವರು ಒಂದೇ ಒಂದು ಶಬ್ದ ಮಾತಾಡೋದಿಲ್ಲ. ಈ ರಾಮ ಮಂದಿರದಲ್ಲಿ 200 ಕೋಟಿ ಹೆಂಗೆ ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನ. ಈಗ ಬಿಡದಿಗೂ ಛತ್ತೀಸ್ಗಢಲ್ಲಿ ಇರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೂ ಬಹಳ ವ್ಯತ್ಯಾಸ ಇದೆ. ಬಂದೆ 2013ರಲ್ಲಿ ನಾವು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಅದನ್ನ ಜನತಾದಳ ಸರ್ಕಾರದವರು ಇದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ ಹಸಿರು ನಿಶಾನೆ ತೋರಿಸಿದ್ರು. ಅದನ್ನ ಇವರು ಮುಂದುವರಿಸಿದ್ದಾರೆ. ರೈತರು ಬೇಡ ಅಂದ್ರೆ ನಾವು ಮಾಡಕ್ ಹೋಗೋದಿಲ್ಲ. ರೈತರು ಯಾರಾದರೂ ಕಾಂಪನ್ಸೇಷನ್ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಭೂ ಸುಧಾರಣೆ ಕಾನೂನು ಮಾಡಿ ಏನಾದರೂ ಕೃಷಿ ಜಮೀನನ್ನ ನಾವು ಅಕ್ವೈರ್ ಮಾಡಬೇಕಾದ್ರೆ 3 ಪಟ್ಟು ಮಾರ್ಕೆಟ್ ರೇಟಲ್ಲಿ ನಾವು ಕೊಡಬೇಕು ಅನ್ನೋದಿದೆ. ಆದ್ರಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಛತ್ತೀಸ್ಗಢಲ್ಲಿ ಹಸ್ದೇವ್ ಅಂತಕ್ಕಂಥದ್ದು ಅದು ಎಲಿಫೆಂಟ್ ಕಾರಿಡಾರ್. ಅದು ಅಂದ್ರೆ ಆನೆಗಳು ಓಡಾಡಕ್ಕಿರ್ತಕ್ಕಂಥ ಜಾಗ. ಹಸ್ದೇವ್, ನಾನು ಛತ್ತೀಸ್ಗಢ ಉಸ್ತುವಾರಿ ವಹಿಸಿದವನು, 6 ವರ್ಷ ಇದ್ದವನು. ಹಸ್ದೇವ್ ಮತ್ತೆ ಬಸ್ತರ್ ಅನ್ನೋದು ಬಹಳ ದಟ್ಟ ಅರಣ್ಯಗಳಿದ್ದಂತ ನೋಡಿದಾಗ ಈಗ ಅದನ್ನ ಕಡಿದ್ಬಿಟ್ಟು ಮರುಭೂಮಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರು ಮಾಡ್ತಾ ಇಲ್ಲ ಹೇಳಿ. ಸೇವಾದಳ ಸಂಸ್ಥೆ ಈಗಾಗಲೇ ಇದೆ. ನಾನು ಆಲ್ ಇಂಡಿಯಾದಲ್ಲೂ ರಾಜ್ಯದಲ್ಲೂ ಮುಖ್ಯಸ್ಥನ ಆಗಿದ್ದೆ. ಯಾಕಂದ್ರೆ ಬಂದೆ ಸರ್. ನಾವೀಗಾಗಲೇ ಘಟಪ್ರಭಾದಲ್ಲಿ ನನಗೆ ಬಂದಿರ್ತಕ್ಕಂಥ MP ಫಂಡು ಮತ್ತೆ MLC ಫಂಡ್ಗಳು, MLA ಫಂಡ್ಗಳಲ್ಲೇ ನಾವು ಸುಮಾರು ಒಂದು ದೊಡ್ಡ ಟ್ರೈನಿಂಗ್ ಸೆಂಟರ್ ಕಟ್ಟಿದ್ದೀವಿ. ಅಲ್ಲಿ ವರ್ಷಕ್ಕೆ 2 ತರಬೇತಿ ಶಿಬಿರಗಳು ನಡೆಯುತ್ತೆ. ಅಂದ್ರೆ ಬೇರೆ ಬೇರೆ ಸಂಘಟನೆಗಳದು, ಅಂದ್ರೆ ಏನ್ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಇದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಸೇವಾದಳದವರು ಸಹ ವರ್ಷಕ್ಕೆ 3 ಅಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಈಗ ಸೇವಾದಳ ಕಾಂಗ್ರೆಸ್ ಪಕ್ಷದ ಒಂದು ಅಂಗ. ಭಾರತೀಯ ಜನತಾ ಪಾರ್ಟಿ ಇದೆ ನೋಡಿ, ಅದು RSS ನ ರಾಜಕೀಯ ಅಂಗ. ಅದರಿಂದ ವ್ಯತ್ಯಾಸ 2 ಇದೆ. ನಾವು ಸೇವಾದಳನ ನಮ್ಮ ಕಾರ್ಯಕ್ರಮಗಳಿಗೆ ಮಾತ್ರ ಸ್ಥಿಮಿತಗೊಳಿಸಿದ್ವಿ. ಈಗ ರಾಹುಲ್ ಗಾಂಧಿ ಅವರು ಬಂದ್ಮೇಲೆ, ಸೋನಿಯಾ ಗಾಂಧಿ ಅವರು ಬಂದ್ಮೇಲೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರಾದಲ್ಲಿ ದೊಡ್ಡ ಟೀಮು ಸೇವಾದಳದವರು ಇದ್ದೀವಿ. ಅದು ಎಲ್ಲ ರೀತಿಯಲ್ಲೂ ಸಹ ಇರುತ್ತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ, IT ಸೆಲ್ಲಲ್ಲಿ ಮತ್ತು ಸುಳ್ಳು ಫ್ಯಾಕ್ಟ್ರಿಗಳಲ್ಲಿ, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಟ್ರೈನ್ ತಗೊಂಡಿಲ್ಲ. ಜನಗಳ ಮಧ್ಯೆ ಟ್ರೈನಿಂಗ್ ತಗೋತಾರೆ. ನೋಂದಣಿ ವಿಚಾರದಲ್ಲಿ ವಾದ ವಿವಾದ ತಾರ್ಕಿಕ ಕೇಳ್ತಾ ಇದೆ. ಈಗೇನು ಪಟ್ಟು ಹಿಡಿದಿದ್ದಾರೆ, ಗೃಹ ಸಚಿವರು ಪಟ್ಟು ಹಿಡಿದಿದ್ದಾರೆ, ನೋಂದಣಿ ಆಗ್ಬೇಕು ಅಂತ. ನಿಮ್ಮ ಪಕ್ಷದ ಇದು ಏನಿತ್ತು? ಪಕ್ಷ ಬಹಳ ಸ್ಪಷ್ಟವಾಗಿದೆ. ಪಕ್ಷ RSS ಸಿದ್ಧಾಂತವನ್ನ ಯಾವತ್ತೂ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. RSS ಸಿದ್ಧಾಂತ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, RSS ಅವರು ತ್ರಿವರ್ಣ ಧ್ವಜದ ವಿರುದ್ಧವಾಗಿದ್ದವರು, RSS ಅವರು ಸಂವಿಧಾನದ ವಿರುದ್ಧವಾಗಿದ್ದವರು, RSS ಅವರು ಜಾತ್ಯತೀತ ತತ್ವದ ವಿರುದ್ಧವಾಗಿದ್ದರು. ಭಾರತ ದೇಶ ಅಂತಕ್ಕಂಥದ್ದು ಒಂದು ಬಹುತ್ವದ ಆತ್ಮ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಧರ್ಮಗಳಿದೆ. 7 ದೊಡ್ಡ ಧರ್ಮಗಳಿದೆ. ಎಲ್ಲ ಧರ್ಮ ಭಾಷೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಹುತ್ವದ ರಾಷ್ಟ್ರ ಇದು. ಅದಕ್ಕೋಸ್ಕರ RSS ಅವರು ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ಎಜುಕೇಶನ್, ಒನ್ ನೇಷನ್ ಒನ್ ರೇಷನ್, ಒನ್ ನೇಷನ್ ಒನ್ ಲೂಟ್, ಇವೆಲ್ಲ ಮಾಡ್ಕೊಳ್ಳಿಕ್ಕೆ ನಾವು ವಿರುದ್ಧ ಇದ್ದೀವಿ.
ಕೇಳಿದ್ರಲ್ಲ RSS ಅಂತ, ಅದಕ್ಕೆ ಹೇಳಿದ್ದು RSS ನಾವು ಯಾಕೆ ವಿರುದ್ಧ ಮಾಡ್ತೀವಿ ಅಂತ ಕೇಳಿದ್ದು. ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ, ನೋಂದಣಿ ಮಾಡ್ಕೊಳ್ಬೇಕು ಅದು. ಯಾಕಂದ್ರೆ ಫುಟ್ಪಾತ್ ನೀವು ಇಳೀರಿ, ಫುಟ್ಪಾತಲ್ಲಿ ಯಾವಾಗಾದ್ರೂ ಪಾಪ ಲೈಸೆನ್ಸ್ ಇಲ್ಲ ಅಂದ್ರೆ ಪೊಲೀಸರು ಇಟ್ಕೊಂಡು ಹೋಗ್ಬಿಡ್ತಾರೆ. ಇವರು ರಿಜಿಸ್ಟರ್ ಆಗಿಲ್ಲ, ಲೈಸೆನ್ಸ್ ಅಂತ ನಾನು ಹೇಳಲ್ಲ, ರಿಜಿಸ್ಟರ್ ಆಗಬೇಕು ಈ ದೇಶದಲ್ಲಿ. ಇದು ಪರಮಹಂಸ ರಾಮಕೃಷ್ಣ ಅವರ ಸಂಘಟನೆ 1887ರಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು ಹಿಂದೂ ಸಮಾಜದ ಒಂದು ಸಂಘಟನೆ ಆಗಿದೆ. ಇವ್ರಿಗೇನು ಕಷ್ಟ? ಗೋಲ್ವರ್ಕರು, ಅಡುಗೆವಾರು ಮಾಡಿರ್ತಕ್ಕಂಥ ಸಂಘಟನೆ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇರ್ಬೋದು, ಗುರುದಕ್ಷಿಣೆ ಇರ್ಬೋದು. ಆ ಬ್ಲ್ಯಾಕ್ ಮನಿ ಎಲ್ಲಿದೆ ಅಂದರೆ ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ?